ಭಾರತ್ ಶೆಟ್ರು ಏನ್ ಹೇಳಿದ್ದಾರೆ, ಪಾಕಿಸ್ತಾನ್ ಚಾನೆಲ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರು. ದಾಖಲೆನೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ದಾಖಲೆನೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಜಮೀರ್ ಏನ್ ಹೇಳಿದ್ರು, ಬಾಂಬ್ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗ್ತೀನಿ, ಸಿಡಿಸ್ಬಿಡ್ತೀನಿ ಅಂತ. ಪಾಕಿಸ್ತಾನ ಹೆಸರು ಅವ್ರು ಹೇಳ್ಬೋದು, ಪಾಕಿಸ್ತಾನ ಹೆಸರು ನಾವ್ ಹೇಳ್ಬಾರ್ದಾ? ಈಗ ಅವ್ರು ಹೇಳ್ಬೋದು, ಜಮೀರ್ ಅಹಮದ್ ಹೇಳ್ಬೋದು, ನಾನ್ ಬಾಂಬ್ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗಿ ಬಾಂಬ್ ಹಾಕ್ತೀನಿ ಅಂತ. ಪಾಕಿಸ್ತಾನ ನಾವ್ ಹೇಳ್ಬಾರ್ದಾ? ನಾವ್ ಹೇಳ್ಬಾರ್ದ ಅದನ್ನ? ಇಷ್ಟೊಂದು ಜನ ಪಾಕಿಸ್ತಾನ ಪರವಾಗಿ ವಕಾಲತ್ ಮಾತಾಡಬೇಡಿ ಅಂತ ಹೇಳಿದ್ದಷ್ಟೇ ಸಭಾಧ್ಯಕ್ಷ. ಒಂದು ಸಭಾಧ್ಯಕ್ಷ, ಒಂದು ಆ ಶತ್ರು ದೇಶದ ಭರತ್ ಶೆಟ್ಟಿ ನಮ್ಮ ದೇಶದಲ್ಲಿರೋರು ಹಿಂದೂಗಳು, ಮುಸ್ಲಿಮ್ಗಳು, ನಾವು ಕ್ರಿಶ್ಚಿಯನ್ ಎಲ್ಲ ನಮ್ಮ ದುಶ್ಮನ್ ಪಾಕಿಸ್ತಾನ. ಇವ್ರಿಗೆ ಎಂತ ಪ್ರೀತಿ ಬಂತಲ್ಲ, ಇವ್ರಿಗೆ ಅಂತ ನಾವು ನಿಮ್ಗೆ ಯಾಕಂತ ನಿಮ್ಗೆ ಜಮೀರ್ ಅವ್ರೆ ಈಗ ನಿಮ್ಮ ಅಭಿಪ್ರಾಯ ಹೇಳಿದ್ದೀರಿ, ನಾನು ಅಭಿಪ್ರಾಯ ಹೇಳ್ತೇನೆ. ನೀವು ಆಡಳಿತ ಪಕ್ಷ ಒಂದ್ ಸೆಕೆಂಡ್, ನಾವು ಎಲ್ಲ ಚಾನೆಲ್ ಅಲ್ಲೂ ಬಂದಿದೆ ಅಂತ ಹೇಳಿ, ಸತೀಶ್ ರೆಡ್ಡಿ ಚಾನೆಲ್ ಅಲ್ಲೂ ಬಂದಿದೆ. ಆಯ್ತು ತಪ್ಪಾಯ್ತು ಅಂತ ಅದನ್ನ ನಾನೀಗ ನೋಡಿ, ನಾನೀಗ ಏನ್ ಹೇಳ್ತೇನೆ, ಈಗ ಯಾವ ಚಾನೆಲ್ ಬಂದಿದೆ ಯಾವ ಚಾನೆಲ್ ಬಂದಿದೆ ನಾನೀಗ ಹೇಳುವಂತದ್ದು, ನಿಮ್ಮ ಆಡಳಿತ ಪಕ್ಷ ಮತ್ತು ಈ ಪ್ರತಿಪಕ್ಷ ನಮ್ಮ ವೈರಿಗಳ ಮಾತಿಗೋಸ್ಕರ ಅರ್ಧ ಗಂಟೆ ನನ್ನ ಟೈಮ್ ವೇಸ್ಟ್ ಮಾಡ್ತಿರಲ್ಲ, ನಾಚಿಕೆ ಆಗ್ಬೇಡ ನಮ್ಗೆ. ಅದನ್ನ ಬಿಟ್ಟು ಬಿಡಿ, ಈಗ ಮುಂದೆ ಹೋಗಿ. ಯಾರಿಗಿನ ಇಬ್ಬರಿಗೆ ಕೂಡ ಅಷ್ಟೇ, ಮುಂದೆ ಹೋಗಿ. ನೆಕ್ಸ್ಟ್ ಹೇಳಿ, ನೆಕ್ಸ್ಟ್ ಪಾಯಿಂಟ್ ಹೇಳಿ ಸರ್. ಆಯ್ತಮ್ಮ, ನೆಕ್ಸ್ಟ್ ಪಾಯಿಂಟ್ ಹೇಳಿ. ನೆಕ್ಸ್ಟ್ ಪಾಯಿಂಟ್ ಕೂತ್ಕೊಳ್ಳಿ. ಶೆಟ್ಟಿ ನೆಕ್ಸ್ಟ್ ಪಾಯಿಂಟ್ ಹೇಳಿ ಈಗ. ಇಲ್ಲ ಆಯ್ತು, ಈಗ ಬಾಲಕೃಷ್ಣ ಅವರೇ. ಸಭಾಧ್ಯಕ್ಷರೇ, ಒಂದು ಇಂಗ್ಲಿಷ್ ನ ರಿಪಬ್ಲಿಕ್ ಟಿವಿ ಅನ್ನೋ ಚಾನಲ್ ಇದೆ, ಬಿಡು ಎಕ್ಸ್ಪ್ಲೇಷನ್ ಕೊಡ್ತಾ ಇದೆ. ಅದಕ್ಕೆ ಇದಕ್ಕೆ ಮಾತಾಡಿ. ಈಗ ಶೇಷ್ ಅವರ ಅದಕ್ಕೆ ಮಾತಾಡಬೇಡಿ ನೀವು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.